ಮಚ್ಚ ಪ್ರತಿ ವರ್ಷ ಭೂತ ನಮ್ಮ ಬರ್ತಡೆಗೆ ಭರ್ಜರಿ ಪಾರ್ಟಿ ಮಾಡೋನು. ಈ ಸಲ ಅವನ ಬರ್ತಡೆಗೆ ಭರ್ಜರಿ ಕೇಕ್ ಒಯ್ದ್ಬಿಟ್ಟು ಪಾರ್ಟಿ ಮಾಡೋನು, ಸರಿನಾ? ಅಣ್ಣ ಮಗ ಪ್ರತಿ ವರ್ಷ ನಮ್ಮ ಬರ್ತಡೆಗೆ ಅವನು ಪ್ರ್ಯಾಂಕ್ ಮಾಡೋನು. ಈಗ ಅವನ ಬರ್ತಡೆಗೆ ನಾವು ಸೇರ್ಕೊಂಡು ಪ್ರ್ಯಾಂಕ್ ಮಾಡೋಣ ಪಾ. ಒಳ್ಳೆ ಐಡಿಯಾ. ಪ್ರತಿ ವರ್ಷ ನನ್ನ ಬರ್ತಡೆಗೆ ನನ್ನ ಮಕ್ಕಳು ನನ್ನ ಫ್ರೆಂಡ್ಸು ಎಲ್ಲರೂ ಪಾರ್ಟಿ ಅರೇಂಜ್ ಮಾಡೋರು, ಇಲ್ಲ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಆದರೂ ಹಾಕೋರು, ಹ್ಯಾಪಿ ಬರ್ತಡೆ ಮಚ್ಚ ಅಂತ. ಬಡ್ಡಿ ಮಕ್ಳು ಈ ಸಲ ಒಬ್ಬ ನನ್ನ ಮಗನೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಎಲ್ಲ ಅಂಟಾದ್ರೆ ಗೊತ್ತಿಲ್ವಲ್ಲ ನನಗೆ. ಏನಪ್ಪಿ ಎಲ್ಲ ಅಪ್ಪಿ? ಯಾವಾಗ? ಹೌದಾ? ನನಗೆ ಗೊತ್ತಿತ್ತು ನನ್ನ ಫ್ರೆಂಡ್ಸ್ ನನ್ನ ಬರ್ತಡೇ ಜೋರಾಗಿ ಸೆಲೆಬ್ರೇಷನ್ ಮಾಡೇ ಮಾಡ್ತಾರೆ ಅಂತ. ನಾನೇ ದಡ್ ನನ್ನ ಮಗ ಅರ್ಥನೇ ಮಾಡ್ಕೊಳ್ಳಿಲ್ಲ ನನ್ನ ಫ್ರೆಂಡ್ಸ್ನ. और अभी तो रुको, बर्थडे क्लाइमैक्स अभी बाकी. ಬಾ ಇಲ್ಲವನೇ ಕುಯಿಸ್ಬಿಟ್ಟು ಮತ್ತೆ ಯಾಕೆ ಬಿರಿಯಾನಿ ಕಬಾಬ್ ಆಡ್ಬಿಡ್ಬೇಕು. ನೋ ಭೂತ ಬರ್ತಡೇ ಕಣೋ. ಥ್ಯಾಂಕ್ ಯು ಮಚ್ಚ, ಥ್ಯಾಂಕ್ ಯು ಮಚ್ಚ. ಏನಲ್ಲಿ ಬೆಳಗ್ಗೆ ಅಂತ ಎಲ್ಲೆಲ್ಲ ಹುಡ್ಕೋದು ವಿಶ್ ಮಾಡಕ್ಕೆ ನಿನ್ನ ಎಲ್ಲ ಮಚ್ಚ ಪ್ರತಿ ವರ್ಷ ವಿಶ್ ಮಾಡ್ತಿದ್ರಿ. ಈ ವರ್ಷ ಯಾರು ಒಂದು ಫೋನ್ ಇಲ್ಲ ಏನಿಲ್ಲ, ಅದಕ್ಕೆ ಬೇಜಾರಾಗಿ ಮಗ. ಕೂತ್ಬಿಟ್ಟಿದ್ದೆ. ಎಲ್ರು ಸ್ಟೇಟಸ್ಗೆ ಹಾಕ್ತಾರೆ, ವಿಶ್ ಮಾಡ್ತಾರೆ ಮೊಬೈಲಾಗೆ. ನಾವು ಸಪ್ರೇಟ್ ಆಗಿ ಮಾಡೋಣ ಅಂತ ನೀನು ಹುಡ್ಕೊಂಡ್ ಬಂದ್ವಿ, ನೋಡ್ರೆ ಮನೇಲಿ ಇಲ್ಲ. ಅದಕ್ಕೆ ಕೇಕ್ ಸಮೇತ ಇಲ್ಲಿ ಬಂದಿದೀವಿ. ಥ್ಯಾಂಕ್ ಯು ಮಚ್ಚ. ಬರೋ ಪವನ ಬಂದ್ರು ಬರ್ತಡೇ ಆಚರಿಸಿ ಬರೋ 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 ಬರೋ. ನಮ್ಮ ಬೂತೊಂದು ಇವತ್ತು ಬರ್ತಡಪ್ಪ, ಎಲ್ರು ವಿಶ್ ಮಾಡ್ರು. ಭರ್ಜರಿ ಕೇಕ್ ತಂದಿದೀವಪ್ಪ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಏನ್ರ ಮಚ್ಚ ಇದು? ಅಲ್ಲಪ್ಪ ಇಷ್ಟು ವರ್ಷ ಪ್ರತಿ ವರ್ಷ ನನ್ನ ಬರ್ತಡೆಗೆ ನನ್ನನ್ನು ಆಟ ಆಡಿಸ್ತಿದ್ದೆ ಫ್ರಾಂಕ್ ಮಾಡಿ. ಈ ಸಲ ಹೆಂಗಿತ್ತ ಗಿಫ್ಟು? ಸಕ್ಕದಾಗೈತಲ್ವಾ? ನಿಮ್ಮ ಮೂತಿಗೆ ಇದೆ ಸಾಕು. ನೀವು ಕೇಕ್ ಎಲ್ಲ ತಂದಿದ್ರೆ ಏನು ಕತಿ ಮಾಡ್ತಿದ್ದ ಫ್ರೆಂಡ್ಸ್ ಏನ್ರ ನೀವು ಅಲ್ಲಿ? ಅಲ್ಲ ಇಷ್ಟು ವರ್ಷ ನಮಗೆ ಮಾಡ್ತಿದ್ದೆ, ಇವಾಗ ನಾನು ನಿಮಗೆ ಇಕ್ಕಿದ್ದೀನಿ ನೋಡಿ ಬತ್ತಿ. ಅಲ್ಲ ಒಂದು ಸೆಕೆಂಡ್ ವಿಷಯ ಹ್ಯಾಪಿ ಬರ್ತಡೇ ಬರೋಣ. ಮಗರಪ್ಪ ಇನ್ನೊಂದ್ಸಲ ಲೈಫಲ್ಲಿ ಇನ್ನೊಂದ್ಸಲ ಕಣ್ಣಿ ಕಾಣಿಸ್ತಾರೆ. ಬರ್ತಡೇ ಕೇಕು ಬೇಡ, ಬಿರಿಯಾನಿನೂ ಬೇಡ. ಇದನ್ನ ಯಾವನಾರು ಕೇಕು ಅಂತಾನೇನ್ರ? ಇದನ್ನ ಯಾವನಾರು ಕೇಕು ಅಂತ ಈ ನನ್ನ ಮಗ ಒಬ್ಬ ಅದ್ರಲ್ಲೂ ಒಬ್ಬ ಇದು ಅಂತಾನೆ. ತಿಂದ್ರ ಹೋಗ ತಿಂದ್ರ ತಿನ್ನ ನೀನು ಒಂಚೂರು ತಿನ್ನ, ಏನಾಗಲ್ಲ.